ಪ್ರಾಯಶಃ ಇವತ್ತು ಎರಡು ಗಣ್ಯರ ಹುಟ್ಟುಹಬ್ಬವನ್ನು ಈ ಭಾಗದ ಯಶವಂತಪುರದ ಸಾರ್ವಜನಿಕರು ಆಚರಣೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ವ್ಯಕ್ತಿಗತವಾಗಿ ಆಚರಣೆ ಬೇರೆ, ಸಾರ್ವಜನಿಕರು ನಮ್ಮ ನಾಯಕರು ಅಂತ ಒಪ್ಪಿಕೊಂಡು ಆಚರಣೆ ಮಾಡೋದು ಬೇರೆ. ಪ್ರಾಯಶಃ ಮಾರೇಗೌಡರು ಒಂದು ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಭಾರಿ ಹಿನ್ನಡೆ ಆದಾಗ ಅಧ್ಯಕ್ಷರಾಗಿ ಬಂದ ಮೇಲೆ ಇಡೀ ಕ್ಷೇತ್ರದಲ್ಲಿ ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡುವಂಥ ಕೆಲಸ ಮಾಡಿದವರು. ನಮ್ಮ ಇನ್ನೊಬ್ಬರು ಯಾರೋ ಅವರ ಹೆಸರು ಅಂಜನಪ್ಪರು ಅಂತೂ ನೇರ ನಡೆನುಡಿ, ಯಾರು ಏನು ಕೋಪ ಮಾಡಿಕೊಳ್ಳಿ, ಏನು ಇದೆ ಅದನ್ನು ಹೇಳಿಬಿಡುವಂಥ ಒಂದು ಅತ್ಯಂತ ಇವತ್ತು ಅಪರೂಪದ ವ್ಯಕ್ತಿಯವರು. ಯಾಕೆಂತ ಹೇಳಿದರೆ ಇವತ್ತೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಜಯರಾಮಣ್ಣ ಬಂದರೆ ಅಧ್ಯಕ್ಷರ ಜೊತೆ, ಇನ್ನೊಬ್ಬರು ಬಂದರೆ ಇನ್ನೊಬ್ಬರ ಜೊತೆ, ಈ ರೀತಿ ಮಾಡುವಂಥದ್ದು. ಆದರೆ ಅಂಜನಪ್ಪರ ಹಾಗೆಲ್ಲ ನೇರವಾದಂಥ ವಿಚಾರನ ಪ್ರಸ್ತಾಪ ಮಾಡೋರು, ಜನರು ಏಳಲಿ ಬೀಳಲಿ ಕಷ್ಟ ಸುಖದಲ್ಲಿ ಭಾಗಿಯಾಗುವರು. ಇಬ್ಬರು ಒಳ್ಳೆಯ ವ್ಯಕ್ತಿಗಳದು ಇವತ್ತು ಯಶವಂತಪುರದಲ್ಲಿ ಸಾರ್ವಜನಿಕರ ಆಚರಣೆ ಮಾಡ್ತಾ ಇರುವಂಥದ್ದು ನನಗೆಲ್ಲ ತುಂಬ ಸಂತೋಷ ತಂದಿರೋದು. ನಾನು ಕೂಡ ಈ ಭಾಗದಲ್ಲಿ 10 ವರ್ಷ MP ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ ಈ ಭಾಗದ ಎಲ್ಲ ಜನರು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಇವತ್ತು ಕೂಡ ಅದೇ ಪ್ರೀತಿಯಿಂದ ನೋಡ್ತಾ ಇರುವಂಥದ್ದು ತುಂಬ ಸಂತೋಷ ಬಂದಿದೆ. ನಾನು ಎಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಯಾವುದೇ ಒಂದು ಜನ್ಮದಿನಾಚರಣೆ ಅದು ಒಂದಷ್ಟು ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಕೆಲಸಗಳ ಮುಖಾಂತರ ಆಗಬೇಕು. ಇವತ್ತು ಕಣ್ಣಿಲ್ಲದವರಿಗೆ ಕಣ್ಣು ಅಂದರೆ ಕನ್ನಡಕ ಮತ್ತು ನಿಮ್ಮ ಸ್ಪೆಕ್ಸ್ ಕೊಡುವಂಥ ಕೆಲಸ ಕಾರ್ಯಗಳು, ಇವತ್ತು ಆ ತಪಾಸಣೆಗಳು ಎಲ್ಲ ಆರೋಗ್ಯದ ತಪಾಸಣೆ. ಆರೋಗ್ಯ ಅಂತ ಹೇಳಿದರೆ ಸಾಮಾನ್ಯ ಮನುಷ್ಯನಿಗೆ ಕೈಗೆಟಕದಂಥ ಒಂದು ಸೊತ್ತಾಗಿದೆ, ಅದನ್ನು ಕೊಡುವಂಥ ಕೆಲಸ. ಈ ರೀತಿ ಎಲ್ಲರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ನನ್ನವರು ಅಂತ ನೋಡುವಂಥ ಭಾವನೆಯಿಂದ ಈ ಒಂದು ಆಚರಣೆ ಆಗ್ತಾ ಇರುವಂಥದ್ದು ತುಂಬ ಸಂತೋಷ ಆಗಿದೆ. ಅವರಿಗೆ ದೇವರು ಆಯುರಾರೋಗ್ಯ, ಸಕಲ ಧನಕನ ಸಂಪತ್ತು, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಈ ನೂತನ ಅಧ್ಯಕ್ಷರು ಜಯರಾಮರಿಗೆ ಕೂಡ ಈ ಕ್ಷೇತ್ರದಲ್ಲಿ ಪಕ್ಷವನ್ನು ಅತ್ಯಂತ ಪ್ರಭಾವಿಯಾಗಿ ಕಟ್ಟಲಿಕ್ಕೆ ಅವರಿಗೆ ದೇವರು ಶಕ್ತಿಯನ್ನು ಕೊಡಲಿ, ಜನರ ಸಹಕಾರ ಸಿಕ್ಕಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತೀನಿ. ಪ್ರಾಯಶಃ ಇವತ್ತು ಎರಡು ಗಣ್ಯರ ಹುಟ್ಟುಹಬ್ಬವನ್ನು ಈ ಭಾಗದ ಯಶವಂತಪುರದ ಸಾರ್ವಜನಿಕರು ಆಚರಣೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ವ್ಯಕ್ತಿಗತವಾಗಿ ಆಚರಣೆ ಬೇರೆ, ಸಾರ್ವಜನಿಕರು ನಮ್ಮ ನಾಯಕರು ಅಂತ ಒಪ್ಪಿಕೊಂಡು ಆಚರಣೆ ಮಾಡೋದು ಬೇರೆ. ಪ್ರಾಯಶಃ ಮಾರೇಗೌಡರು ಒಂದು ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಭಾರಿ ಹಿನ್ನಡೆ ಆದಾಗ ಅಧ್ಯಕ್ಷರಾಗಿ ಬಂದ ಮೇಲೆ ಇಡೀ ಕ್ಷೇತ್ರದಲ್ಲಿ ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡುವಂಥ ಕೆಲಸ ಮಾಡಿದವರು. ನಮ್ಮ ಇನ್ನೊಬ್ಬರು ಯಾರೋ ಅವರ ಹೆಸರು ಅಂಜನಪ್ಪರು ಅಂತೂ ನೇರ ನಡೆನುಡಿ, ಯಾರು ಏನು ಕೋಪ ಮಾಡಿಕೊಳ್ಳಿ, ಏನು ಇದೆ ಅದನ್ನು ಹೇಳಿಬಿಡುವಂಥ ಒಂದು ಅತ್ಯಂತ ಇವತ್ತು ಅಪರೂಪದ ವ್ಯಕ್ತಿಯವರು. ಯಾಕೆಂತ ಹೇಳಿದರೆ ಇವತ್ತೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಜಯರಾಮಣ್ಣ ಬಂದರೆ ಅಧ್ಯಕ್ಷರ ಜೊತೆ, ಇನ್ನೊಬ್ಬರು ಬಂದರೆ ಇನ್ನೊಬ್ಬರ ಜೊತೆ, ಈ ರೀತಿ ಮಾಡುವಂಥದ್ದು. ಆದರೆ ಅಂಜನಪ್ಪರ ಹಾಗೆಲ್ಲ ನೇರವಾದಂಥ ವಿಚಾರನ ಪ್ರಸ್ತಾಪ ಮಾಡೋರು, ಜನರು ಏಳಲಿ ಬೀಳಲಿ ಕಷ್ಟ ಸುಖದಲ್ಲಿ ಭಾಗಿಯಾಗುವರು. ಇಬ್ಬರು ಒಳ್ಳೆಯ ವ್ಯಕ್ತಿಗಳದು ಇವತ್ತು ಯಶವಂತಪುರದಲ್ಲಿ ಸಾರ್ವಜನಿಕರ ಆಚರಣೆ ಮಾಡ್ತಾ ಇರುವಂಥದ್ದು ನನಗೆಲ್ಲ ತುಂಬ ಸಂತೋಷ ತಂದಿರೋದು. ನಾನು ಕೂಡ ಈ ಭಾಗದಲ್ಲಿ 10 ವರ್ಷ MP ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ ಈ ಭಾಗದ ಎಲ್ಲ ಜನರು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಇವತ್ತು ಕೂಡ ಅದೇ ಪ್ರೀತಿಯಿಂದ ನೋಡ್ತಾ ಇರುವಂಥದ್ದು ತುಂಬ ಸಂತೋಷ ಬಂದಿದೆ. ನಾನು ಎಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಯಾವುದೇ ಒಂದು ಜನ್ಮದಿನಾಚರಣೆ ಅದು ಒಂದಷ್ಟು ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಕೆಲಸಗಳ ಮುಖಾಂತರ ಆಗಬೇಕು. ಇವತ್ತು ಕಣ್ಣಿಲ್ಲದವರಿಗೆ ಕಣ್ಣು ಅಂದರೆ ಕನ್ನಡಕ ಮತ್ತು ನಿಮ್ಮ ಸ್ಪೆಕ್ಸ್ ಕೊಡುವಂಥ ಕೆಲಸ ಕಾರ್ಯಗಳು, ಇವತ್ತು ಆ ತಪಾಸಣೆಗಳು ಎಲ್ಲ ಆರೋಗ್ಯದ ತಪಾಸಣೆ. ಆರೋಗ್ಯ ಅಂತ ಹೇಳಿದರೆ ಸಾಮಾನ್ಯ ಮನುಷ್ಯನಿಗೆ ಕೈಗೆಟಕದಂಥ ಒಂದು ಸೊತ್ತಾಗಿದೆ, ಅದನ್ನು ಕೊಡುವಂಥ ಕೆಲಸ. ಈ ರೀತಿ ಎಲ್ಲರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ನನ್ನವರು ಅಂತ ನೋಡುವಂಥ ಭಾವನೆಯಿಂದ ಈ ಒಂದು ಆಚರಣೆ ಆಗ್ತಾ ಇರುವಂಥದ್ದು ತುಂಬ ಸಂತೋಷ ಆಗಿದೆ. ಅವರಿಗೆ ದೇವರು ಆಯುರಾರೋಗ್ಯ, ಸಕಲ ಧನಕನ ಸಂಪತ್ತು, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಈ ನೂತನ ಅಧ್ಯಕ್ಷರು ಜಯರಾಮರಿಗೆ ಕೂಡ ಈ ಕ್ಷೇತ್ರದಲ್ಲಿ ಪಕ್ಷವನ್ನು ಅತ್ಯಂತ ಪ್ರಭಾವಿಯಾಗಿ ಕಟ್ಟಲಿಕ್ಕೆ ಅವರಿಗೆ ದೇವರು ಶಕ್ತಿಯನ್ನು ಕೊಡಲಿ, ಜನರ ಸಹಕಾರ ಸಿಕ್ಕಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತೀನಿ.